ಕೋಮು ದ್ವೇಷದ ಭಾವನೆಗಳು ಸಮಾಜದಲ್ಲಿ ದಳ್ಳುರಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಈ ದಿನಗಳಲ್ಲಿ ಶಾಂತಿ ಸಹಬಾಳ್ವೆಯನ್ನು ಸಾರಿದ ಸಾಮ್ರಾಟ ಅಶೋಕ ಪ್ರಸ್ತುತ ಎನಿಸಿಕೊಳ್ಳುತ್ತಾನೆ. ಆತನ ಸಂದೇಶಗಳನ್ನು ಜನಮಾನಸಕ್ಕೆ ತಲುಪಿಸುವ ಪ್ರಯತ್ನವಾಗಿ ಜುಲೈ 13ರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಬೆಂಗಳೂರಿನಲ್ಲಿ ಮಹಾನಾಯಕ ಸಾಮ್ರಾಟ್ ಅಶೋಕ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ರಾಜಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಪುರ ಬುದ್ಧಿಸ್ಟ್ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ನಿಂದ ಅಂದು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ ಬೆಂಗಳೂರಿನ ವಸಂತನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದೆ. ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ನಾಗಪುರದ ಅಶೋಕ ಜಾಂಬೋಲ್ಕರ್ ಹಾಗೂ ನಿರ್ಮಾಣ ನಾಗಪುರದ ವಂದನಾ ಜಾಂಬೋಲ್ಕರ್ ಅವರದೆಂದು ಮಾಹಿತಿಯನ್ನಿತ್ತರು. ಕಳಿಂಗ ಯುದ್ಧದ ಗೆಲುವಿನ ನಂತರ ಯುದ್ಧದಿಂದ ಉಂಟಾದ ಸಾವು ನೋವುಗಳಿಂದ ಜರ್ಜರಿತನಾಗಿದ್ದ ಸಾಮ್ರಾಟ್ ಅಶೋಕ ಶಸ್ತ್ರತ್ಯಾಗ ಮಾಡಿ ಶಾಂತಿ ಸಹಬಾಳ್ವೆಯನ್ನು ಸಾರುವ ಬುದ್ಧ ಧರ್ಮದತ್ತ ವಾಲುತ್ತಾನೆ. ತನ್ನಿಬ್ಬರು ಮಕ್ಕಳನ್ನು ಬುದ್ಧನ ಸಂದೇಶಗಳನ್ನು ಸಾರಲು ಕಳುಹಿಸಿಕೊಡುವ ಅಶೋಕ ಯುದ್ಧ, ಕೋಮುದ್ವೇಷ, ದಳ್ಳುರಿಯ ಈ ದಿನಗಳಲ್ಲಿ ಅತ್ಯಂತ ಪ್ರಸ್ತುತವೆನಿಸಿಕೊಳ್ಳುತ್ತಾನೆ. ಈ ಹಿನ್ನೆಲೆ ಆತನ ಸಂದೇಶಗಳನ್ನು ಸಮಾಜದಲ್ಲಿ ಪಸರಿಸುವ ಪ್ರಯತ್ನವಾಗಿ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದರು. ಅವು ತಿಳಿಸಿದರು. ಜೀವನದ ಚರಿತ್ರೆಯನ್ನು ಬೆಂಗಳೂರಿನ ಅಂಬೇಡ್ಕರ ಭವನದಲ್ಲಿ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಅಕಾಡೆಮಿಯ ನಾಗಪುರ ಅಲ್ಲಿಂದ ಗೆಳೆಯರು ಅಶೋಕ್ ಅವರ ಒಂದು ಜೀವನ ಚರಿತ್ರೆಯ ಒಂದು ನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸೋದಕ್ಕೆ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಪ್ರತಿ ಜಿಲ್ಲೆಯ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 200 ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ರಾಜ್ಯ ಸಮಿತಿಯ ಒಂದು ನಿರ್ಣಯ ಆಗಿರೋದ್ರಿಂದ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಸಾಮ್ರಾಟ್ ಅಶೋಕ್ ಅವರ ಈ ನಾಟಕವನ್ನು ನಾವು ಕೂಡ ನೋಡಿ ಕಣ್ತುಂಬಬೇಕಾಗಿದೆ. ಒಂದು ಸ್ತಂಭವನ್ನು ನಮ್ಮ ದೇಶದ ಲಾಂಛನವನ್ನಾಗಿ ಮಾಡ್ತೀವಿ. ಅವನ ಇರ್ತಕ್ಕಂಥ ಚಕ್ರವನ್ನು ನಮ್ಮ ಇದರಲ್ಲಿ ಬಾವುಟದಲ್ಲಿ ಅಳವಡಿಸ್ಕೊಳ್ತೀವಿ. ಯಾಕೆ ಅಂತಂದರೆ ಅಶೋಕನ ಆ ತ್ಯಾಗ, ಆ ಜೀವನ ಮತ್ತು ಅವನಿರ್ತಕ್ಕಂಥ ಪ್ರೀತಿ, ವಿಶ್ವಾಸ ಇವು ಜನರ ಮನಸ್ಸನ್ನು ಗೆದ್ದಿದೆ. ಹಾಗಾಗಿ ಅವರ ಮಕ್ಕಳನ್ನೂ ಕೂಡ ಬೇರೆ ಬೇರೆ ದೇಶಗಳಿಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಮಾಡೋದು, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಕಳಿಸಿದ್ದಾರೆ. ಹಾಗಾಗಿ ಸಮಾನತೆಯನ್ನು, ಶಾಂತಿಯನ್ನು, ಸಹಬಾಳ್ವೆಯನ್ನು ಬೋಧಿಸಿದಂಥ ಬೌದ್ಧ ಧರ್ಮವನ್ನು ಅನುಸರಿಸಿ ಅದರಂತೆ ನಡೆದಂಥ ಒಬ್ಬ ಮಹಾನ್ ರಾಜ ಅಂತ ಅಂದರೆ ಸಾಮ್ರಾಟ್ ಅಶೋಕ. ಇವತ್ತಿನ ಪ್ರಸ್ತುತ ಕಾಲಕ್ಕೆ ಅಶೋಕ ನಮಗೆ ಬೇಕಾಗ್ತದೆ. ಯಾಕೆಂದರೆ ದಿನ ಬೆಳಗಾದ ಬರೀ ನಾವು ಯುದ್ಧದ ವಿಚಾರಗಳನ್ನೇ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಯಾಕೆಂದ್ರೆ ಯುದ್ಧ ಮಾಡೋದ್ರಿಂದ ಜೀವಹಾನಿ, ಆರ್ಥಿಕವಾದ ಹಾನಿ, ಮನುಷ್ಯನ ಹಾನಿ, ಮನುಷ್ಯತ್ವವನ್ನು ಕಳ್ಕೊಂಡು ಮಾಡತಕ್ಕಂಥ ಯುದ್ಧಗಳು. ಹಾಗಾಗಿ ಆ ಯುದ್ಧದಿಂದ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ ಒಬ್ಬ ಮನಸ್ಸನ್ನು ಗೆಲ್ಲಬಹುದು, ಸಮಾನತೆಯಿಂದ ಒಬ್ಬ ಮನಸ್ಸನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಂಥವ್ರು ಸಾಮ್ರಾಟ್ ಅಶೋಕ. ಹಾಗಾಗಿ ಅವನ ಜೀವನದ ಚರಿತ್ರೆಯನ್ನು ಆಧರಿಸಿದಂಥ ಕಥೆಯನ್ನು ಒಳ್ಳೆ ಇವರು ಪರ್ಫಾರ್ಮಿಂಗ್ ನೋಡ್ತಾ ಇರೋರು, ಅವರು ನಾಟಕದಿಂದ ಬರ್ತಕ್ಕಂಥವ್ರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇದು ಇವತ್ತು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜನಗಳಿಗೆ ಅತ್ಯಂತ ಅವಶ್ಯಕತೆ ಆಗಿದೆ.